ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಂತಹ ಒಂದೇ ಮರ್ಡರ್ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಅತ್ಯಂತ ಬ್ರೂಟಲ್ ಆಗಿ ಹತ್ಯೆಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕಾದಂತಹ ಹತ್ಯೆ ಇದು. ಪತ್ನಿಗೆ ಚಟ್ಟವನ್ನ ಕಟ್ಟಿದ್ದಾನೆ ಟೆಕ್ಕಿ. ಪತ್ನಿಯನ್ನ ಕತ್ತರಿಸಿ ಸೂಟ್ಕೇಸ್ನ ಒಳಗೆ ತುಂಬಿ ಮನೆಯಲ್ಲಿಟ್ಟು ಟೆಕ್ಕಿ ಪರಾರಿ. ಮೃತ ಗೌರಿ ಕುಟುಂಬಸ್ಥರು ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೆಂಟ್ ಜಾನ್ಸ್ ಆಸ್ಪತ್ರೆಯ ಬಳಿ ಮೃತರ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈ ಗೌರಿ ರಾಕೇಶ ಇಬ್ಬರು ಮೂಲತಃ ಮಹಾರಾಷ್ಟ್ರದವರು, ಇಬ್ಬರು ಕೂಡ ಎಜುಕೇಟೆಡ್ಡು, ಇಬ್ಬರು ಕೂಡ ಒಳ್ಳೆ ಕೆಲಸದಲ್ಲಿದ್ದರು. ರೀಸೆಂಟಾಗಿ ಬಂದು ಬೆಂಗಳೂರಿನಲ್ಲಿ ನೆಲೆ ಕಂಡಿದ್ರು, ಬಾಡಿಗೆಗೆ ಮನೆ ಪಡ್ಕೊಂಡಿದ್ರು, ಜೀವನವನ್ನು ಸ್ಟಾರ್ಟ್ ಮಾಡ್ತಾ ಇದ್ರು. ಸಣ್ಣ ಜಗಳ ನೋಡಿ ಕುಟುಂಬದಲ್ಲಿ ಎಂತಹ ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂಥೇಳಿ. ಪತ್ನಿಯನ್ನೇ ಚಾಕುವಿನಿಂದ ಚುಚ್ಚಿ ಇರಿದು ಕೊಚ್ಚಿ ಸೂಟ್ಕೇಸ್ನಲ್ಲಿ ತುಂಬಿ ಅದನ್ನು ರೆಸ್ಟ್ ರೂಮ್ ಹತ್ರ ಬಿಟ್ಟು ಮನೆ ಡೋರ್ ಲಾಕ್ ಮಾಡಿಕೊಂಡು ಈತ ಮಹಾರಾಷ್ಟ್ರ ಕೂಡ ಹೋಗಿ ಅಲ್ಲಿ ಆತನಿಗೆ ಪಶ್ಚಾತ್ತಾಪ ಕಾಡಿ ಆತ ಸೂಸೈಡ್ ಅಟೆಂಪ್ಟ್ ಮಾಡಿ ಈಗ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಪಾಪ ಈಗ ಗೌರಿ ಕುಟುಂಬಸ್ಥರಿಗೆ ಪೊಲೀಸರಿಂದ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಇದ್ದೊಬ್ಬ ಮಗಳನ್ನು ಕಳ್ಕೊಂಡು ಗೌರಿ ಕುಟುಂಬಸ್ಥರು ಕಣ್ಣೀರನ್ನು ಇಡ್ತಾ ಇದ್ದಾರೆ, ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಪುಣೆಯ ಶಿರ್ವಾಲ್ ಪೊಲೀಸರಿಗೆ ಟೆಕ್ಕಿ ಸಿಕ್ಕಿದ್ದೇ ರೋಚಕ ಸಂಗತಿ. ಹತ್ಯೆಯ ಬಳಿಕ ನಿನ್ನೆ ಮುಂಬೈಗೆ ಹೋಗಿದ್ದ ಆರೋಪಿ ರಾಕೇಶ ಅನ್ನೋದು ಗೊತ್ತಾಗ್ತಾ ಇದೆ. ಈ ವೇಳೆ ಶಿರ್ವಾಲ್ ಠಾಣೆಯ ಸಮೀಪ ಆತ ಅಸ್ವಸ್ಥನಾಗಿ ಬಿದ್ದಿರ್ತಾನೆ. ವಿಷವನ್ನು ಕುಡಿದು ಸ್ಟೇಷನ್ ಸಮೀಪ ಅಸ್ವಸ್ಥನಾಗಿ ರಾಕೇಶ ಬಿದ್ದಿದ್ದು ಗೊತ್ತಾಗುತ್ತೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿರ್ತಾರೆ ಪೊಲೀಸರು. ವಿಚಾರಣೆಯ ವೇಳೆ ಪತ್ನಿಯ ಹತ್ಯೆಯನ್ನು ಒಪ್ಕೊಳ್ತಾನೆ ಆರೋಪಿ. ಅದಾದ ಮೇಲೆ ಈ ಪುಣೆಯ ಶಿರ್ವಾಲ್ ಪೊಲೀಸರಿಗೆ ಏನಿದ್ದಾರೆ ಅವರು ಬೆಂಗಳೂರಿನ ಪೊಲೀಸರಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಈಗ ಆತನ ಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಿದ್ದಾನಂತೆ. ಆತ ಚೇತರಿಸಿಕೊಂಡ ನಂತರ ಆತನನ್ನು ಬೆಂಗಳೂರಿಗೆ ಕರೆತರುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ ಪೊಲೀಸರು ಈಗ ಪುಣೆಯಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಶಿವಮೊಗ್ಗದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಕೊಲೆ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಮಹಿಳೆಯ ಪತಿ ಏನಿದ್ದಾನೆ ಆತ ಈ ಕೊಲೆ ಪ್ರಕರಣದ ಒಂದು ಇದರಲ್ಲಿ ಇದಾಗಿದ್ದು, ಆತ ಪೂನಾದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಈಗ ಅಡ್ಮಿಟ್ ಆಗಿರ್ತಕ್ಕಂಥದ್ದು. ಆತ ಪಾಯ್ಸನ್ ಕುಡಿದು ಈ ರೀತಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ. ನಮ್ಮ ತಂಡವೂ ಕೂಡ ಅಲ್ಲಿ ಹೋಗಿದೆ. ನಾವು ಪುಣೆ ಪೊಲೀಸರಿಗೆ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಅವರು ಕೂಡ ಅಲ್ಲಿದ್ದಾರೆ. ಸೊ ಹೀಗಾಗಿ ಆತ ಅಲ್ಲಿ ಹಾಸ್ಪಿಟ್ಲಲ್ಲಿರೋದ್ರಿಂದ ಆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ತಕ್ಷಣ ಅವರನ್ನು ಬೆಂಗಳೂರಿಗೆ ಕರೆತರ್ತಕ್ಕಂತಹ ಪ್ರಕ್ರಿಯೆ ಮತ್ತು ವಿಚಾರಣೆ ತನಿಖೆಯಲ್ಲೂ ಕೂಡ ನಡೀತದೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಅದು ಮೆರಿಟಲ್ ಡಿಸ್ಪ್ಯೂಟ್ನಲ್ಲಿ ಆಗಿರ್ತಕ್ಕಂಥ ಘಟನೆ, ಅಂದರೆ ಪತಿ ಪತ್ನಿಗೆ ಆಗಿರ್ತಕ್ಕಂಥ ವಾದ ವಿವಾದ ಜಗಳ ಗಲಾಟೆ, ಅದರಲ್ಲಿ ಅದು ತಾರಕಕ್ಕೆ ಹೋಗಿ ಈ ರೀತಿ ಆಗಿರ್ತಕ್ಕಂಥದ್ದು ಅಂತ ಹೇಳಲಾಗ್ತಾ ಇದೆ. ಈಗ ಮಹಿಳೆ ಏನಿದ್ದಾರೆ ಅವರ ಬ್ಲಡ್ ರಿಲೇಟಿವ್ಸ್ ಕೂಡ ಬಂದಿದ್ದಾರೆ ಇಲ್ಲಿ. ಅವರ ಒಂದು ವಿಚಾರಣೆ ನಂತರ ಹೆಚ್ಚಿನ ಮಾಹಿತಿಗಳು ನಮಗೆ ಲಭ್ಯವಾಗಬಹುದು. ಮೂಲತಃ ಮಹಾರಾಷ್ಟ್ರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಂಬರೀಷ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಷ್, ಈಗ ಗೌರಿ ಹತ್ಯೆ ಆಗಿದೆ. ಹತ್ಯೆ ಮಾಡಿದಂತಹ ರಾಕೇಶ ಪುಣೆಯಲ್ಲಿ ಲಾಕ್ ಆಗಿದ್ದಾನೆ. ಆತನನ್ನು ಬೆಂಗಳೂರಿಗೆ ಕರೆತರುವ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇದೆ? ಮತ್ತೊಂದು ಕಡೆ ಈಗಾಗಲೇ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಬಂದಿರುವಂತಹ ಈ ಗೌರಿ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಸ್ಥಳದಿಂದ ಅಂಥೇಳಿ? ಪ್ರೇಮ್, ಖಂಡಿತ ನಾನು ಈಗ ಸೆಂಟ್ ಜಾನ್ಸ್ ಆಸ್ಪತ್ರೆ ಆವರಣದಲ್ಲಿದ್ದೀನಿ. ಅಂದರೆ ಏನು ಗಂಡನಿಂದಲೇ ಭೀಕರವಾಗಿ ಕೊಲೆಯಾಗಿದ್ದ ಪತ್ನಿ ಗೌರಿಯ ಶವಗಾರದಲ್ಲಿ ಇಡಲಾಗಿತ್ತು. ಬೆಳಗ್ಗಿಂದಲೂ ಸಹ ಮರಣೋತ್ತರ ಪರೀಕ್ಷೆಗಾಗಿ ಅವ್ರ ಕುಟುಂಬದವರಿಗಾಗಿ ಉಳಿಮಾ ಪೊಲೀಸರು ಕಾಯ್ತಾ ಇದ್ರು. ಈಗಾಗಲೇ ಗೌರಿಯ ಅಣ್ಣ ಗಣೇಶ್ ಮತ್ತು ಅವರ ಅತ್ತಿಗೆ ಶಿವಂಗಿ ಅವರು ಏನು ಸೆಂಟ್ ಜಾನ್ಸ್ ಆ ಶವಗಾರದ ಬಳಿ ಬಂದಿದ್ದಾರೆ. ಈಗಾಗಲೇ ನಾನು ನೋಡ್ಬೋದು ಅಲ್ಲಿ ಈಗ ಕುಳಿತಿದ್ದಂಥವ್ರು ಅವರ ಅತ್ತಿಗೆ ಮತ್ತು ಆ ಮನೆ ಮಾಲೀಕರು ಇರ್ಬೋದು ಅಥವಾ ಗೌರಿಯ ಅಣ್ಣ ಸಹ ಅಲ್ಲಿ ಕೂಡ್ತಿದ್ದಾರೆ. ಈಗಾಗಲೇ ಮರಣೋತ್ತರ ಪರೀಕ್ಷೆ ಪ್ರಾರಂಭ ಆಗಿರುವಂಥದ್ದು. ಜೊತೆಗೆ ಬೆಂಗಳೂರು ಸೌತ್ ತಹಸೀಲ್ದಾರ್ ಆದಂತಹ ಕೃಷ್ಣಮೂರ್ತಿ ಅವರು ಸಹ ಬಂದು ಈಗ ಮರಣೋತ್ತರ ಪರೀಕ್ಷೆಗೆ ಅವರ ಸಮ್ಮುಖದಲ್ಲಿ ಸಹ ಪ್ರಾರಂಭ ಆಗಿರುವಂಥದ್ದು. ಉಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಈಗ ಮರಣೋತ್ತರ ಪರೀಕ್ಷೆಯನ್ನು ಮುಕ್ತಾಯ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಅರ್ಧ ಗಂಟೆಯಲ್ಲಿ ಅವರ ಕುಟುಂಬಕ್ಕೆ ಈಗ ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆಗೆ ಸಂಪೂರ್ಣವಾಗಿ ಈಗಾಗಲೇ ಸಾಕಷ್ಟು, ಅಂದರೆ ಏನು ಈಗ ರಾಕೇಶ ಇಲ್ಲಿಂದ ಮುಂಬೈಗೆ ಹೋಗೋದಕ್ಕೆ ಪ್ಲಾನ್ ಮಾಡಿಕೊಂಡು ಪುಣೆ ಬಳಿ ಹೋಗಿದ್ದ. ಅಲ್ಲಿ ಶಿವಂಗಿ ಪೊಲೀಸ್ ಠಾಣೆ ವ್ಯಾಪ್ತಿ ಬಳಿ ಹೋದಂತಾಗ ಆತ ಆತ್ಮಹತ್ಯೆಗೆ ಯತ್ನ ಮಾಡಿರುವಂಥದ್ದು. ಈಗ ಆತನು ಸಹ ಆಸ್ಪತ್ರೆಯಲ್ಲಿ
ಚೇತರಿಕೆ ಕಂಡು ಬರ್ತಿದ್ದಾನೆ ಅಂತೇಳಿ ಗೊತ್ತಾಗ್ತಿದೆ. ಅಂದರೆ ಇವತ್ತು ಆತನನ್ನು ಬೆಂಗಳೂರಿಗೆ ಕರ್ಕೊಬರೋದು ಡೌಟ್ ಆಗಿರೋಂಥದ್ದು. ನಾಳೆ ಬೆಳಗ್ಗೆ ಆತನನ್ನು ಬೆಂಗಳೂರಿಗೆ ಕರ್ತರಲು ಈಗಾಗಲೇ ಉಳಿಮಾವು ಪೊಲೀಸರ ತಂಡ ಒಂದು ಅಲ್ಲಿ ಬೀಡುಬಿಟ್ಟಿರುವಂಥದ್ದು. ನಾಳೆ ಬೆಳಗ್ಗೆ ಆತ ಬಂದ ನಂತರ ಈ ಸಂಪೂರ್ಣ ಏನು ಗಲಾಟೆಗೆ ಕಾರಣ, ಕೊಲೆಗೆ ಏನು ಕಾರಣ ಆಗಿದೆ ಅದರ ಸಂಪೂರ್ಣ ಮಾಹಿತಿ ಸಿಗ್ತಕ್ಕಂಥದ್ದು. ಈಗಾಗಲೇ ಹಾಗಾಗಿ ಒಂದು ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಈಗ ಗೊತ್ತಾಗ್ತಿರೋದು ಏನಂತಂದರೆ ಏನು ಗೌರಿಗೆ ಕೆಲಸ ಇರಲಿಲ್ಲ, ಗೌರಿ ಬೇರೆ ಬೇರೆ ಕಡೆ ಕೆಲಸಕ್ಕೆ ಟ್ರೈ ಮಾಡ್ತಿದ್ಲು. ಆದರೆ ರಾಕೇಶ ಮಾತ್ರ ಬೇರೆ ಒಂದು ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಆಗಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಪ್ರಮುಖ ಕಾರಣ ಇವರು 1 ತಿಂಗಳಾಗಿದೆ ಏನು ಉಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಆ ದೊಡ್ಡ ಕಂಪ್ನಿಗಳಿಗೆ ಬಂದು, ಆದರೆ 1 ತಿಂಗಳಲ್ಲಿ ಈ ಮಟ್ಟಕ್ಕೆ ಕೊಲೆ ಮಾಡೋದಕ್ಕೆ ರಾಕೇಶ ಯಾಕೆ ಹೋದ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಏನಂತಂದರೆ ಮುಂಬೈಯಲ್ಲಿ ಅವರು ವಾಸ ಮಾಡ್ಕೊಂಡಿದ್ರು. ಮುಂಬೈಯಿಂದ ನೇರವಾಗಿ ಬೆಂಗಳೂರಿಗೆ ಬಂದು 1 ತಿಂಗಳಲ್ಲಿ ಈ ರೀತಿಯಾದಂತಹ ಏನು ಹತ್ಯೆ ಮಾಡೋದಕ್ಕೆ ಮೊದಲೇ ಸಂಚೇನ ರೂಪಿಸ್ಕೊಂಡಿದ್ನ ರಾಕೇಶ, ಅಥವಾ ಅದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಈ ಕೊಲೆಗೆ ಸಂಚಿದೆಯಾ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಒಂದು ತನಿಖೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಅಂದರೆ ಆ ಸಂಪೂರ್ಣ ಚಿತ್ರಣಕ್ಕೆ ಅಕ್ಕಪಕ್ಕದ ಮನೆಗಳಲ್ಲೂ ಸಹ ಅವರನ್ನ ಸಾಕಷ್ಟು ಜನನ ವಿಚಾರಣೆ ಮಾಡಿದ್ದಾರೆ. ಆದರೆ ಎಲ್ಲೂ ಸಹ ಅವರ ಬಗ್ಗೆ ಇನ್ನೂ ಮಾಹಿತಿ ಸಿಗ್ತಲ್ಲ. ಅಂದರೆ ಗಂಡ ಹೆಂಡತಿ ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಹಿಂದಿನ ಮಹಾಲಕ್ಷ್ಮಿಯ ಹತ್ಯೆ ಆಗಿರಬಹುದು, ಈಗಿನ ಗೌರಿ ಹತ್ಯೆ ಆಗಿರಬಹುದು, ಆ ಸಿಟ್ಟು ಆವೇಶದಲ್ಲಿ ಈ ರೀತಿಯ ಕೃತ್ಯವನ್ನು ಎಸಗಿಬಿಡ್ತಾರೆ. ಅದಾದ ಮೇಲೆ ಪಾಪ ಪ್ರಾಯಶ್ಚಿತ, ಹಾಗಾಗಿ ಅವರು ಸೂಸೈಡ್ ಮಾಡಿಕೊಂಡಿರುವಂತಹ ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ರಾಕೇಶ ಕೂಡ ಅದೇ ರೀತಿಯಲ್ಲಿ ಮಾಡಿದ್ದಾನೆ. ಬಟ್ ಈ ಕೊಲೆಗೆ ಮೋಟಿವ್ ಏನು, ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಅವರಿಬ್ಬರ ನಡುವೆ ಅಂಥದ್ದೇನಾಯಿತು, ಎಲ್ಲವೂ ಕೂಡ ಗೊತ್ತಾಗಬೇಕಾಗಿರುವಂತಹ ಸಂಗತಿ. ನೋಡೋಣ ಇನ್ವೆಸ್ಟಿಗೇಷನ್ ವೇಳೆ ಏನೆಲ್ಲ ಗೊತ್ತಾಗುತ್ತೆ ಅಂಥೇಳಿ.